ಇನ್ನು ಹಾಸನದ ಹೃದಯಾಘಾತ ಮಿಸ್ಟ್ರಿ ಇಡೀ ರಾಜ್ಯದ ಗಮನ ಸೆಳೆದ ಜಿಲ್ಲೆ. ಈಗ ತಜ್ಞರಿಂದ ಹಾರ್ಟ್ ಅಟ್ಯಾಕ್ ವರದಿ ಸಿದ್ಧತೆ ಆಗಿದೆಯಂತೆ. 1.5 ತಿಂಗಳಲ್ಲಿ 40ಕ್ಕೂ ಹೆಚ್ಚು ಜನ ಇಲ್ಲಿ ಸಾವನ್ನಪ್ಪಿದ್ದಾರೆ. ಸರಣಿ ಹೃದಯಾಘಾತಕ್ಕೆ ಕಾರಣದ ಬಗ್ಗೆ ಸಂಶೋಧನೆಯನ್ನು ಮಾಡಿದರು. 10 ದಿವಸದೊಳಗಡೆ ವರದಿ ಕೊಡಿ ಅಂತ ಸರ್ಕಾರ ಕೂಡ ಇವ್ರನ್ನ ಕೇಳಿತ್ತು. ನಾಳೆ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಕೆಗೆ ತಯಾರಿ ಆಗಿದೆ. ಸರಣಿ ಸಾವಿಗೆ ಕಾರಣ ಏನು, ಅಧ್ಯಯನ ಏನು ಹೇಳುತ್ತೆ, ಇದೆಲ್ಲವನ್ನ ಕೂಡ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ರೀಸನ್ ಅಂತ ಹೇಳಕ್ಕೆ ಬರಲ್ಲ. ಹಲವಾರು ರೀಸನ್ಸ್ ಇರುತ್ತೆ, ಅದನ್ನು ಅವ್ರು ಕಂಡು ಹಿಡಿದಿರ್ತಾರೆ ಅಂತ ಅನಿಸುತ್ತೆ. ನಮಗೆ 10ನೇ ತಾರೀಕು ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಅಲ್ಲೆಲ್ಲ ಈಗ ಏನೇನು ಆಗಿದೆ ಎಲ್ಲ ತಾಲೂಕುಗಳಲ್ಲಿ ಹೋಗಿ ನಮ್ಮ ವೈದ್ಯರು, ಆಮೇಲೆ DHO ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸು, ನಮ್ಮ ಹಾಸನದಲ್ಲಿರ್ತಕ್ಕಂಥ ವೈದ್ಯಕೀಯ ವಿಭಾಗದವರು ಎಲ್ಲ ತಾಲೂಕುಗಳಲ್ಲಿ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಸಾವನ್ನಪ್ಪಿದ್ದಾರೆ ಅವರಲ್ಲಿರ್ತಕ್ಕಂಥ ಕೆಲವು ನಾನು ಈಗಾಗಲೇ ಪ್ರೋಫಾರ್ಮಾ ಕಳಿಸ್ಕೊಟ್ಟಿದ್ದೀನಿ. ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು, ಎಲ್ಲಿ ಮರಣ ಹೊಂದಿದ್ರು, ಬೇರೆ ಏನಾದರೂ ಔಷಧಿ ತಗೋತಾ ಇದ್ದೀರಾ, ಎಷ್ಟು ಜನಗಳಿಗೆ ಪೋಸ್ಟ್ಮಾರ್ಟಮ್ ಆಗಿದೆ, ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾಯಿದ್ವಿ. ಇನ್ನು 3-4 ದಿನಗಳಲ್ಲಿ ಅದನ್ನು ರಿಪೋರ್ಟ್ ಸಬ್ಮಿಟ್ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಾವು ಪ್ರಕರಣಕ್ಕೆ ಒಂದೇ ರೀಸನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ಕೆ ಬರಲ್ಲ. ಆದರೂ ವರದಿ ಸಿದ್ಧವಾಗ್ತಾ ಇದೆ, ನಾಳೆ ಸಲ್ಲಿಕೆ ಆಗ್ತಾ ಇದೆ. ಏನಾದರೂ ವರದಿಯ ಪ್ರಮುಖಾಂಶಗಳು ಗೊತ್ತಾಯ್ತಾ ಹೇಗೆ ಅಂತ? ಅರವಿಂದ್, 10 ದಿನಗಳ ಕಾಲ ತಜ್ಞರು ಅಧ್ಯಯನವನ್ನು ಮಾಡಿದರೆ ಪ್ರತಿಯೊಂದು ಕೇಸನ್ನು ಮನೆ ಹತ್ರ ಹೋಗಿ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಕೇಸ್ ಸ್ಟಡಿಯನ್ನು ಮಾಡಿರುವಂಥದ್ದು. ಈ ಅಧ್ಯಯನದಲ್ಲಿ ಪ್ರಮುಖವಾಗಿ ಬಯಲಾಗ್ತಾ ಇರುವಂಥದ್ದು 50ರಿಂದ 45ರಿಂದ ಮೇಲ್ಪಟ್ಟವರಿಗೆ ಕೆಲವೊಂದಿಷ್ಟು ಜನರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ದು ಅನ್ನುವಂಥ ಒಂದಷ್ಟು ಕೇಸ್ಗಳಿಗೆ ಬೇರೆ ಬೇರೆ ಕಾಯಿಲೆಗಳನ್ನುವಂಥ ಗೊತ್ತಾಗ್ತಾ ಇದೆ. ಮತ್ತೊಂದಷ್ಟು ಜನರಿಗೆ ಕಿಡ್ನಿ ಸಮಸ್ಯೆ ಇತ್ತು ಅನ್ನುವಂಥದ್ದು ಕೂಡ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಹೀಗೆ ಬೇರೆ ಬೇರೆ ಕಾರಣಗಳ ಜೊತೆಗೆ ಅವರ ಲೈಫ್ ಸ್ಟೈಲು ಕೂಡ ಡೆತ್ಗೆ ಕಾರಣ ಆಗಿದೆ ಅನ್ನುವಂಥದ್ದು ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪ್ರತಿಯೊಂದು ಕೇಸ್ಗೂ ಕೂಡ ಬೇರೆ ಬೇರೆ ಆದಂಥ ರೀಸನ್ಗಳಿವೆ ಅನ್ನುವಂಥದ್ದು ವರದಿಯಲ್ಲಿ ಇರುವಂಥದ್ದು. ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಸುಮಾರು 50 ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಪ್ರತಿಯೊಬ್ಬರನ್ನ ತನಿಖೆಯನ್ನು ಮಾಡಿರುವಂಥದ್ದು. ತಜ್ಞರು ಮತ್ತು ಅಲ್ಲಿನ DHO ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಮನೆಗೆ ತೆರಳಿ ಅವರಿಂದ ಮೆಡಿಕಲ್ ಹಿಸ್ಟ್ರಿಯನ್ನು ತೆಗೆದುಕೊಂಡಿರುವಂಥದ್ದು. ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಜೊತೆಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ವಾ, ಇವೆಲ್ಲವನ್ನು ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅನಾಲಿಸಿಸ್ ಮಾಡಿದ್ದಾರೆ. ಅನಾಲಿಸಿಸ್ ಮಾಡಿ ವರದಿಯನ್ನು ಸಿದ್ಧಪಡಿಸಿರುವಂಥದ್ದು. ನಾಳೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದರೆ ಸೈಲೆಂಟ್ ಡೆತ್ಗೆ ಏನು ಕಾರಣ ಅಂತೇಳಿ ಉತ್ತರ ಕೊಡ್ತಾರ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಅವರಿಗೆ ಬೇರೆ ಬೇರೆ ಕಾಯಿಲೆಗಳಿತ್ತು, ಆಮೇಲಿಂದ ಜೀವನ ಶೈಲಿ, ಅದನ್ನು ಹೊರತುಪಡಿಸಿ ಸಡನ್ ಆಗಿ ಹಠಾತ್ ಆಗಿ ಡೆತ್ ಆಗ್ತಾ ಇದಾರೆ. ಆ ಸೈಲೆಂಟ್ ಡೆತ್ಗೆ ಏನು ಅನ್ನುವಂಥ ಕಾರಣನ ಪತ್ತೆ ಹಚ್ಚಬೇಕಾಗತ್ತೆ. ಅದನ್ನ ಏನಾದರೂ ತಜ್ಞರು ಪತ್ತೆ ಹಚ್ಚಿದ್ದಾರೆ ಅಂತೇಳಿ ನಾಳೆ ಏನಾದರೂ ಉತ್ತರ ಸಿಗುತ್ತಂತ ಕಾದು ನೋಡಬೇಕಾಗಿದೆ. ಈಗಾಗಲೇ ವರದಿಯನ್ನ ತಯಾರು ಮಾಡಿದ್ದಾರೆ. ಇವತ್ತು ತಜ್ಞರು ಕೂಡ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಆ ವರದಿಯನ್ನು ಅನಾಲಿಸಿಸ್ ಮಾಡಿ ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೀವಿ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ರೈಟ್ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ ಅದನ್ನು ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಆರೋಗ್ಯ ಸಚಿವರು ಅಥವಾ ಇನ್ಯಾರಾದರೂ ಏನಾದರೂ ಹೈಲೈಟ್ಸ್ ಅಂತ. ರಾಜ್ಯದಲ್ಲಿ ಹೃದಯಾಘಾತದ ಆತಂಕ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲೂ ಅಷ್ಟೇ ಟ್ರೆಂಡ್ ಇದೆಯಲ್ಲ, ಅದು ಬಹಳ ಡೇಂಜರಸ್ ರೀತಿಯಲ್ಲಿ ಏರಿಕೆ ಆಗ್ತಾ ಇದೆ. ಯುವ ಜನರಲ್ಲಿ BP ಮತ್ತು ಶುಗರ್ನ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ. 10 ಜನರಲ್ಲಿ 2ರಿಂದ 3 BP ಶುಗರ್ ಇರುತ್ತೆ. ಅಂದರೆ ಒಂದು ರೂಮಲ್ಲಿ 10 ಜನ ಇದ್ದರೆ ಅದರಲ್ಲಿ 2ರಿಂದ 3 ಜನಕ್ಕೆ BP ಶುಗರ್ ಅಂತೆ. ಅಂದರೆ 30% ಅಷ್ಟು ಆಯ್ತು ಅಲ್ಲಿಗೆ ಲೆಕ್ಕ. ನಿಮಗೆ 10%ನಲ್ಲಿ ತೊಗೊಂಡ್ರೆ 30% ಆಯಿತು, 100%ಅಲ್ಲಿ ತೊಗೊಂಡ್ರೆ 30% ಆಯ್ತು ಅಲ್ಲಿಗೆ. 40 ವರ್ಷದವರು ನೀವು ಪರೀಕ್ಷೆಗೊಳಗಾದರೆ ಅದರಲ್ಲಿ ಕನಿಷ್ಠ 25ರಿಂದ 30%, ಅಂದರೆ 10 ಜನ ನೀವು ಮಧ್ಯವಯಸ್ಕರನ್ನು ನೋಡಿದರೆ ಅದರಲ್ಲಿ 2ರಿಗೆ ಅಥವಾ ಇಲ್ಲ 3ರಿಗೆ ರಕ್ತದ ಒತ್ತಡ ಇರುತ್ತೆ. ಸಕ್ಕರೆ ಕಾಯಿಲೆ ಸಹ 12ರಿಂದ 15% ಇರುತ್ತೆ ಈ ವಯಸ್ಸಿನವರಿಗೆ. ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಆಗುವ ಹೊಸ್ತಿಲಲ್ಲಿರ್ತಕ್ಕಂಥವ್ರಿಗೆ ಒಂದು 10, ಆದರೂ 20% ಇರುತ್ತೆ. ಸಕ್ಕರೆ ಕಾಯಿಲೆ ಇತ್ತಾ ಅಥವಾ ರಕ್ತದ ಒತ್ತಡ ಇತ್ತಾ ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅದರ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ, ಹೈ ಕೊಲೆಸ್ಟ್ರಾಲ್ ಇರುತ್ತೆ. ಅದು ಕೆಲವು ಸರಿ ಫ್ಯಾಮಿಲಿಯಲ್ಲಿರುತ್ತೆ, ಕೆಲವು ನಾವು ತಿನ್ನುವ ಆಹಾರ ಅಥವಾ ಜೀವನ ಶೈಲಿಯಲ್ಲಿರುತ್ತೆ. ಅದು ಅತಿಯಾದ ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೀವಿ, ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಕೊಬ್ಬಿನಾಂಶ ಇರತಕ್ಕಂಥದ್ದು. ಅದರ ಜೊತೆಗೆ ಅತಿಯಾದ ದೇಹದ ತೂಕ ಜಾಸ್ತಿ, ಸ್ಥೂಲಕಾಯ ಆಗಿರ್ತಕ್ಕಂಥದ್ದು, ಹಾಗೂ ದೈಹಿಕ ಚಟುವಟಿಕೆ ಇರ್ತಕ್ಕಂಥದ್ದು. ಈಗ ಸೆಡೆಂಟ್ರಿ ಹ್ಯಾಬಿಟ್, ಮೋಸ್ಟ್ ಆಫ್ ದ ಟೈಮ್ಸ್ ನಾವು ದಿನಕ್ಕೆ ಕನಿಷ್ಠ ಒಬ್ಬ ಆರೋಗ್ಯವಾಗಿ ಇರಬೇಕಂದ್ರೆ ಒಬ್ಬ ವ್ಯಕ್ತಿ 30ರಿಂದ 45 ನಿಮಿಷ ನಡಿಬೇಕು, ಅಥವಾ ಸ್ವಿಮ್ಮಿಂಗು, ಸೈಕ್ಲಿಂಗು, ದೈಹಿಕ ಚಟುವಟಿಕೆ ಇರಬೇಕು. ಅದು ಮಾಡ್ತಾ ಇರಲ್ಲ. ಆ ದೈಹಿಕ ಚಟುವಟಿಕೆ ಇಲ್ಲದಲೇ ಇರತಕ್ಕಂಥದ್ದು, ಆಲಸ್ಯ ಜೀವನ, ಹಾಗೂ ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ತಕ್ಕಂಥದ್ದು, ಸ್ಕ್ರೀನ್ ಅಡಿಕ್ಷನ್ನು, ಆಗ ದೈಹಿಕ ಚಟುವಟಿಕೆ ಇರೋದಿಲ್ಲ. ಮಾನಸಿಕ ಒತ್ತಡ, ಅದು
ನಿಮ್ಮ ಜಾಬ್ ಒತ್ತಡ ಇರ್ಬೋದು, ಆರ್ಥಿಕ ಸಮಸ್ಯೆ ಅಥವಾ ಕೌಟುಂಬಿಕ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕ ಒತ್ತಡವೂ ಸಹ ಮುಖ್ಯವಾದ ಕಾರಣ.